ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ಇವತ್ತು ಆಟಿ ಅಮಾವಾಸ್ಯೆ. ಎಲ್ಲರೂ ಕೂಡ ಒಂದು ಕೈಯಾದ ಕಷಾಯವನ್ನು ಇವತ್ತು ಕುಡಿಲೇಬೇಕು. ಅದುವೇ ನಮ್ಮ ಆಲೆ ಮರದ ಕೆತ್ತೆಯ ಕಷಾಯ. ಈ ಕಷಾಯವನ್ನು ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಆಟಿಯಲ್ಲಿ ಬರುವಂತಹ ಅಮಾವಾಸ್ಯೆ ದಿವಸ ಈ ಆಲೆ ಮರದ ಕೆತ್ತೆಯ ಕಷಾಯವನ್ನು ಕುಡಿತಾರೆ. ಯಾಕೆಂದರೆ ಆ ದಿವಸ ಅಮಾವಾಸ್ಯೆ ದಿವಸ ಈ ಮರದಲ್ಲಿ ಸಾವಿರಾರು ರೋಗಗಳನ್ನು ಗುಣಪಡಿಸುವಂಥ ಒಂದು ವಿಶೇಷವಾದ ಶಕ್ತಿ ಈ ಮರಕ್ಕೆ ಇರುತ್ತದಂತೆ. ಹಾಗಾಗಿ ಆಟಿ ಅಮಾವಾಸ್ಯೆ ದಿವಸ ಈ ಮರದ ಕೆತ್ತೆಯ ಕಷಾಯ ಕುಡಿತಾರೆ. ಈ ಮರದ ಕೆತ್ತೆಯನ್ನು ತೆಗೆಯುವಾಗ ಮುಂಚಿನ ದಿವಸವೇ ಗುರುತು ಮಾಡಿಕೊಂಡು ತೆಗಿಬೇಕು. ಆನಂತರ ಬೆಳಗಿನ ಹೊತ್ತು ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆಯೇ ಹೋಗಿ ಇದರ ಕೆತ್ತೆಯನ್ನು ಕಲ್ಲಿನಿಂದ ಜಜ್ಜಿ ತೆಗೆಯುವಂಥ ಕ್ರಮ ಇದೆ. ಇದೇ ಥರ ಇನ್ನೊಂದು ಮರ ಇದೆ, ಅದೇ ತೇರೆ ಮರ ಅಂತ ಹೇಳ್ತಾರೆ. ಆ ಮರ ಕೂಡ ನೋಡಲಿಕ್ಕೆ ಈ ಹಾಲೆ ಮರದ ಥರವೇ ಇರುತ್ತದೆ. ಅದರ ಎಲೆ ಆಗಲಿ ಕಾಂಡ ಆಗಲಿ ಎಲ್ಲವೂ ಈ ಹಾಲೆ ಮರದ ಥರನೇ ಇರುತ್ತೆ. ಆದರೆ ಅದನ್ನು ಕುಡಿಬಾರ್ದು, ಅದು ತುಂಬಾ ಪಾಯ್ಸನ್. ಅದಕ್ಕಾಗಿ ಇದನ್ನು ಮುಂಚಿನ ದಿವಸವೇ ಗುರುತು ಮಾಡಿಕೊಂಡು ತೆಗೆಯುವಂಥ ಕ್ರಮ ಇದೆ. ಯಾವುದ್ಯಾವುದೋ ಮರದ ಕೆತ್ತೆಯ ಕಷಾಯವನ್ನು ಕುಡಿಬೇಡಿ. ಗೊತ್ತಿಲ್ಲದಿದ್ದರೆ ಯಾರತ್ರನಾದರೂ ವಿಚಾರಿಸಿ ಇದೇ ಮರದ ಕೆತ್ತೆಯನ್ನು ತರಬೇಕು. ಇವಾಗ ಈ ಕೆತ್ತೆಯನ್ನು ನಾವು ಸ್ವಲ್ಪ ಬಿಸಿ ತಣ್ಣಗಾದ ನೀರಿನಲ್ಲಿ ತೊಳಿಬೇಕು. ಅಂದರೆ ಸ್ವಲ್ಪ ತೊಳೆದ್ರೆ ಸಾಕಾಗ್ತದೆ. ಇವಾಗ ನೋಡಿ, ಬಿಸಿ ತಣ್ಣಗಾದ ನೀರಿನಲ್ಲಿ ನಾನು ಚೆನ್ನಾಗಿ ತೊಳಿತಾ ಇದ್ದೇನೆ. ಒಂದು ಬಾರಿ ತೊಳೆದರೆ ಸಾಕು. ಇವಾಗ ಬಿಸಿ ತಣ್ಣಗಾದ ನೀರಿನಲ್ಲಿ ಸ್ವಲ್ಪ ತೊಳೆದರೆ ಸಾಕಾಗ್ತದೆ. ಅನಂತರ ಇಲ್ಲಿ ಸಿಪ್ಪೆ ಎಲ್ಲ ಇರುತ್ತೆ ನೋಡಿ, ಇದನ್ನು ತೆಗಿಬೇಕು ಸರಿಯಾಗಿ. ನೀವು ಚಾಕುವಿನ ಸಹಾಯದಿಂದ ಕೂಡ ತೆಗಿಬೋದು, ತುಂಬ ಸುಲಭವಾಗಿ ಹೋಗ್ತದೆ. ಇಲ್ಲದೇ ಇದ್ದರೆ ಕತ್ತಿಯ ಸಹಾಯದಿಂದ ಆದರೂ ತೆಗಿಬೋದು. ಕತ್ತಿಯಲ್ಲಿ ನಾವು ಕಟ್ ಮಾಡುವಾಗ ಕೂಡ ತೆಗಿಬೋದು. ತುಂಬ ಈಸಿಯಾಗಿ ಹೋಗ್ತದೆ, ಗಟ್ಟಿ ಏನೂ ಇಲ್ಲ ಸಿಪ್ಪೆ. ಈ ಕೆತ್ತೆಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿದರೆ ಆಗ್ತದೆ. ಇದಕ್ಕೆ ಮತ್ತು 1 ಚಮಚದಷ್ಟು ಓಂಕಾಳು, 5-6 ಕಾಳು ಮೆಣಸು, 4 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬಿಸಿ ತಣ್ಣಗಾದ ನೀರು. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸರಿಯಾಗಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ತುಂಬ ಚೆನ್ನಾಗಿ ಗ್ರೈಂಡ್ ಆಗಬೇಕಿದು. ಎಲ್ಲವನ್ನು ಹಾಕ್ಕೊಂಡು ಇವಾಗ ನಾವು ಬಿಸಿ ನೀರನ್ನು ಹಾಕ್ಕೊಳ್ಳುವ. ಬಿಸಿ ತಣ್ಣಗಾದ ನೀರನ್ನು ಹಾಕ್ಕೊಂಡು ಸರಿಯಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಇವಾಗ ಗ್ರೈಂಡ್ ಮಾಡಿದ ನಂತರ ಈ ಕಷಾಯವನ್ನು ಶೋಧಿಸಿಕೊಳ್ಬೇಕು. ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೇನೆ, ಮೇಲೆ ಚಹಾ ಸೋಸುವಂತಹ ಚಾನಿ ಇಟ್ಟಿದ್ದೇನೆ. ಇವಾಗ ನಾವು ಸೋಸಿಕೊಳ್ಳುವ ಈ ಕಷಾಯವನ್ನು. ಇವಾಗ ನಾವು ಕಷಾಯವನ್ನು ಸೋಸಿಕೊಳ್ಬೇಕು. ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೇನೆ ಮತ್ತು ಇದು ಚಹಾ ಸೋಸುವಂತಹ ಚಾನಿ ಅಂತ ಹೇಳ್ತೇವೆ. ಸರಿಯಾಗಿ ಇದಕ್ಕೆ ನಾವು ಸೋಸಿಕೊಳ್ಬೇಕು. ಇವಾಗ ನಮ್ಮ ಕಷಾಯ ರೆಡಿ ಆಯಿತು. ಆಟಿ ಅಮಾವಾಸ್ಯೆಯ ಕಷಾಯ ರೆಡಿ ಆಯಿತು. ಇದು ಹೇಗೂ ಕಹಿ ಇರುತ್ತೆ. ಕಹಿ ತಿಂದ ಮೇಲೆ ಸಿಹಿಯನ್ನು ತಿನ್ನಬೇಕಲ್ವಾ, ಅದಕ್ಕೋಸ್ಕರ ಮೆಂತ್ಯ ಗಂಜಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಬನ್ನಿ ಈ ಮೆಂತ್ಯ ಗಂಜಿ ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಮೆಂತ್ಯ ಗಂಜಿ ಮಾಡಲು ಇಲ್ಲಿ ನಾನು 1 ಇಡೀ ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಂಡಿದ್ದೇನೆ. ಇಲ್ಲಿಗೆ ನಾವು ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡಿಕೊಳ್ಬೇಕು. ಮೊದಲು ನಾವು ದನಿ ಹಾಲನ್ನು ತೆಗೆದುಕೊಳ್ಬೇಕು, ದಪ್ಪ ಹಾಲು. ಸ್ವಲ್ಪ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು. ಇವಾಗ ನೋಡಿ, ಇದು ದಪ್ಪ ಹಾಲು ಸಿಕ್ಕಿತು. ಇದನ್ನು ಒಂದು ಬಟ್ಟೆಯ ಸಹಾಯದಿಂದ ಸರಿಯಾಗಿ ಹಿಂಡಿಕೊಳ್ಬೇಕು. ಈ ಹಾಲನ್ನು ಒಂದು ಬಟ್ಟೆಗೆ ಹಾಕಿ, ತೆಳುವಾದ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಹಿಂಡಿಕೊಳ್ಬೇಕು. ಇಲ್ಲಿ ವೈಟ್ ಬಟ್ಟೆಯನ್ನು ಕೂಡ ಬಳಸ್ಕೊಳ್ಬೋದು. ಇವಾಗ ನೋಡಿ, ಕೈಯಲ್ಲಿ ಸರಿಯಾಗಿ ಇದನ್ನು ಹಿಂಡಿಕೊಳ್ಬೇಕು. ಈಗ ಒಮ್ಮೆ ಕಾಯಿ ಹಾಲು ತೆಗೆದ ನಂತರ ಈ ರೀತಿಯಾಗಿರುತ್ತೆ. ಇದನ್ನು ಪುನೊಮ್ಮೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು. ಇದು ನೀರು ಹಾಲು ಅಂತ ಹೇಳ್ತಾರೆ. 1-2 ಲೋಟದಷ್ಟು ನೀರನ್ನು ಹಾಕಿಕೊಂಡು ಇನ್ನೊಮ್ಮೆ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಕೆಳಗಡೆ ಬೇರೊಂದು ಪಾತ್ರೆಯನ್ನು ಇಡಬೇಕು.
ಅದೇ ರೀತಿಯಾಗಿ ಬಟ್ಟೆಗೆ ಹಾಕಿ ಈ ಹಾಲನ್ನು ಸರಿಯಾಗಿ ಹಿಂಡಿಕೊಳ್ಬೇಕು. ಇದು ನೀರು ಹಾಲು ಅಂತ ಹೇಳ್ತಾರೆ. ಅದೆರಡನ್ನು ಮಿಕ್ಸ್ ಮಾಡಿಕೊಳ್ಬಾರ್ದು. ಮೊದಲಿಗೆ ಈ ಹಾಲನ್ನು ಹಾಕಲಿಕ್ಕೆ ಉಂಟು ನಾವು. ಇವಾಗ ನೋಡಿ ನೀರು ಹಾಲೆಲ್ಲ ಸಿಕ್ಕಿತು. ಇದನ್ನು ಒಂದು ಸೈಡಲ್ಲಿ ಇಡುವ. ಇಲ್ಲಿ ನಾನು 1.5 ಕಪ್ನಷ್ಟು ಅಕ್ಕಿಯನ್ನು ಬೆಳ್ತಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈ ಬೆಳ್ತಕ್ಕಿಯನ್ನು ಒಂದು 5-6 ಬಾರಿ ಸರಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು. ಇವಾಗ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಕೊಳ್ಬೇಕು. ಸ್ವಲ್ಪ ನೀರು ಸಾಕಾಗ್ತದೆ. 1.5 ಕಪ್ಪಿಗೆ ಒಂದು ಗ್ಲಾಸ್ನಷ್ಟು ನೀರು ಸಾಕಾಗ್ತದೆ. ಈ ಅನ್ನ ಮಾಡುವಾಗ ನಾವು ಬೆಲ್ಲ ಅಥವಾ ಸಕ್ಕರೆ ಹಾಕಲಿಕ್ಕೆ ಉಂಟು. ಅದು ಅವರವರ ಟೇಸ್ಟಿಗೆ ಬಿಟ್ಟದ್ದು. ಇಲ್ಲಿ ನಾನು ಬೆಲ್ಲ ಹಾಕ್ತಾ ಇದ್ದೇನೆ. 1 ಅಚ್ಚು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಇವಾಗ ಇದನ್ನು ಸರಿಯಾಗಿ ಪುಡಿ ಮಾಡಿಕೊಳ್ಬೇಕು. ಕಲ್ಲಿನ ಸಹಾಯದಿಂದ ಸ್ವಲ್ಪ ಗುದ್ದಬೇಕು, ಆಗ ಪುಡಿ ಆಗ್ತದೆ. ಇವಾಗ ನೋಡಿ ನಾನು ಅನ್ನಕ್ಕೆ 1.5 ಕಪ್ಪಿಗೆ 1 ಲೋಟದಷ್ಟು ನೀರನ್ನು ಹಾಕಿದ್ದೇನೆ. ಆ ನೀರೆಲ್ಲ ಆವಿ ಆಗ್ತಾ ಬಂತು. ಒಮ್ಮೆ ಕುದಿ ಬರ್ತದೆ. ಇವಾಗ ನೀರೆಲ್ಲ ಕಡಿಮೆ ಆಗ್ತಾ ಬಂತು. ಇವಾಗ ನಾನು ತೆಗೆದಿಟ್ಟಂತಹ ತೆಂಗಿನಕಾಯಿಯ ನೀರು ಹಾಲನ್ನು ಹಾಕ್ತಾ ಇದ್ದೇನೆ. ಇವಾಗ ನೀರು ಹಾಲು ಹಾಕಿದ ನಂತರ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಅನ್ನ ಸರಿಯಾಗಿ ಬೇಯಲಿಲ್ಲ. ಸರಿಯಾಗಿ ಇದರಲ್ಲಿ ಬೇಯಬೇಕು ಅನ್ನ. ಸ್ವಲ್ಪ ಇದಕ್ಕೆ ಮುಚ್ಚಳವನ್ನು ಮುಚ್ಚಿಡುವ. ಇವಾಗ ನಾನು ನೆನೆಸಿಟ್ಟಂತಹ ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೇನೆ. ಇಂದಿನ ದಿವಸ ರಾತ್ರಿಯೇ ಮೆಂತ್ಯ ಕಾಳನ್ನು ನೀರಿನಲ್ಲಿ ಹಾಕಿಡಬೇಕು. ಈಗೆಲ್ಲ ಮೆಂತ್ಯ ಕಾಳನ್ನು ಒಮ್ಮೆ ಸರಿಯಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಳ್ಬೇಕು. ಮೆಂತ್ಯ ಕಾಳು ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ. ಆವಾಗ ನಾವು ತೆಗೆದಿಟ್ಟಂಥ ಗಟ್ಟಿ ಹಾಲು, ದನಿ ಹಾಲು ಅಂತ ಹೇಳ್ತೇವೆ ನೋಡಿ, ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ ತಕ್ಷಣ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಹಾಕಿದ ಒಂದು ಸೆಕೆಂಡ್ ನಂತರ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಇನ್ನು ಈ ಬೆಲ್ಲ ಈ ದನಿ ಹಾಲಿನೊಟ್ಟಿಗೆ ಸರಿಯಾಗಿ ಮಿಕ್ಸ್ ಆಗಬೇಕು. ಇವಾಗ ಕೈ ಆಡಿಸ್ತಾ ಇರಬೇಕು. ಇವಾಗ ಇದು ಸ್ವಲ್ಪ ದಪ್ಪ ಆಗ್ತಾ ಬರ್ತದೆ. ಇವಾಗ ನೋಡಿ ಇದು ಸ್ವಲ್ಪ ದಪ್ಪ ಆಗ್ತಾ ಬಂತು. ಇನ್ನೂ ಕೂಡ ಸ್ವಲ್ಪ ದಪ್ಪ ಆಗಬೇಕು. ಇಲ್ಲ ಬೇಡ ಅಂತ ಆದರೆ ಇಷ್ಟರಲ್ಲೇ ನಾವು ಆಫ್ ಮಾಡ್ಕೊಳ್ಬಹುದು. ಕೆಲವರಿಗೆ ಈ ಥರ ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಗಟ್ಟಿ ಆಗಬೇಕಾದ್ರೆ ಸ್ವಲ್ಪ ಈ ಥರ ಕೈಯಾಡಿಸ್ತಾ ಇರಬೇಕು. ಕೈಯಾಡಿಸೋದನ್ನು ನಿಲ್ಲಿಸಬೇಡಿ, ಯಾಕೆಂದರೆ ಇದು ತಳ ಹಿಡಿಯುತ್ತೆ. ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರಲಿ. ಇವಾಗ ನೋಡಿ ಸರಿಯಾಗಿ ಕುದಿ ಬರ್ತಾ ಉಂಟು. ಕುದಿ ಬರುವಾಗ ಕೂಡ ನೀವು ಕೈಯಾಡಿಸ್ತಾ ಇರಬೇಕಾಗ್ತದೆ. ಆವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ ಇದು. ನೋಡಿ ನಾವು ಬೆಲ್ಲ ಹಾಕಿದ್ರಿಂದ ಒಳ್ಳೆ ಕಲರ್ ಬಂದಿದೆ. ನೀವು ಸಕ್ಕರೆ ಹಾಕಿ ಮಾಡೋದಾದರೆ ತುಂಬ ಬಿಳಿ ಆಗ್ತದೆ. ಬೆಲ್ಲ ಹಾಕಿದರೆ ಈ ಥರ ಕಲರ್ ಬರ್ತದೆ. ಇವಾಗ ನೋಡಿ ಇದು ಗಟ್ಟಿ ಆಗ್ತಾ ಬಂತು. ಇಷ್ಟಾದರೆ ಸಾಕು. ಈಗ ನಾವು ಗ್ಯಾಸನ್ನು ಆಫ್ ಮಾಡುವ. ನೋಡಿ ನಮ್ಮ ಮೆಂತ್ಯ ಗಂಜಿ ರೆಡಿ ಆಯಿತು. ಇದನ್ನು ಒಂದು ಆಟಿ ಅಮಾವಾಸ್ಯೆ ದಿವಸ ಈ ರೀತಿಯಾದ ಒಂದು ಗಂಜಿ ಮತ್ತು ಕಷಾಯವನ್ನು ಮಾಡ್ತಾರೆ. ಆಟಿ ಅಮಾವಾಸ್ಯೆಯ ಹಾಲೆ ಕೆತ್ತೆ ಕಷಾಯ ಮತ್ತು ಮೆಂತ್ಯ ಗಂಜಿ ರೆಡಿ ಆಯಿತು. ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.